ಕೇಳುತ್ತೆ, ನನ್ನ ಪಿತ ಸತತವೂ ಕಾರ್ಯನಿರತರು, ಹಾಗೆ ನಾನು ಕೂಡ ಕಾರ್ಯನಿರತನಾಗಿದ್ದೇನೆ ಅಂತ ಯೇಸು ಹೇಳ್ತಾರೆ. ಪ್ರಿಯರೇ, ಹಾಗಾದರೆ ಯೇಸು ಸತತವಾಗಿ ಏನು ಕಾರ್ಯ ಮಾಡ್ತಾ ಇದ್ದಾರೆ? ಯೇಸು ನನ್ನ ಪಿತ ಸತತವೂ ಕಾರ್ಯನಿರತರು, ಹಾಗೆ ನಾನು ಕೂಡ ಸತತವೂ ಕಾರ್ಯನಿರತನಾಗಿದ್ದೇನೆ ಅಂತ ಯೇಸು ಹೇಳ್ತಾ ಇದ್ದಾರಲ್ವಾ? ಆ ಯೇಸು ಏನು ಕಾರ್ಯ ಮಾಡ್ತಾ ಇದ್ದಾರೆ? ಈಗ ಈ ಲೋಕದಲ್ಲಿ ಎಷ್ಟೋ ಜನ ಇದ್ದಾರೆ, ಕ್ರೈಸ್ತರು ಅಂತ ಅನಿಸ್ಕೊಂಡಿರೋರು. ಪ್ರತಿಯೊಬ್ಬರು ಕೂಡ ಯಾರೋ ಒಬ್ಬರು ಪ್ರಾರ್ಥನೆ ಮಾಡ್ತಾನೆ ಇರ್ತಾರ. ಇವರ ಪ್ರಾರ್ಥನೆ ಏನಾಗಿರುತ್ತೆ? ಲೋಕಕ್ಕೂ ಲೌಕಿಕವಾದ ವಿಷಯಗಳಿಗೂ ಸಂಬಂಧಪಟ್ಟ ವಿಷಯಗಳೇ ಆಗಿರುತ್ತೆ ಅಲ್ವಾ? ಹಾಗಾದರೆ ಯೇಸು ಹೇಳ್ತಾರೆ, ನಾನು ಯಾವಾಗಲೂ ಮನುಷ್ಯನ ಹೃದಯ ಎಂಬ ಕದವನ್ನು ತಟ್ಟುತ್ತಾ ಇದ್ದೀನಿ ನನ್ನ ಮಾತಿನ ಮೂಲಕ, ನನ್ನ ವಚನದ ಮೂಲಕ ಅಂತ ಹೇಳಿ. ಯೇಸು ಈ ಲೋಕಕ್ಕೆ ಸಂಬಂಧಪಟ್ಟವರ, ಪರಲೋಕಕ್ಕೆ ಸಂಬಂಧಪಟ್ಟವರು. ನಾವು ಯೇಸುವನ್ನು, ದೇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅಲ್ವಾ? ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಯೇಸು ಬಂದದ್ದಾದರೂ ಜೀವ ನೀಡೋದಕ್ಕೆ ಅಂತ ಹೇಳಿ. ಹಾಗಾದರೆ ನಾವೆಲ್ಲ ಸತ್ತೋಗಿದ್ದೀವ ಪ್ರಿಯರೇ? ಸತ್ತೋಗಿದ್ದೀವ ನಾವು? ಇಲ್ಲ ಅಲ್ಲ, ಜೀವಂತವಾಗಿದ್ದೀವಲ್ವಾ? ಮತ್ತು ಯೇಸು ಬಂದದ್ದಾದರೂ ಜೀವ ನೀಡಲಿಕ್ಕೆ, ಜೀವ ಕೊಡಲಿಕ್ಕೆ ಅಂತ ಯೇಸು ಹೇಳ್ತಾ ಇದ್ದಾರಲ್ವಾ? ಏನಕ್ಕೆ ಜೀವ ಕೊಡಲಿಕ್ಕೆ ಪ್ರಿಯರೇ? ನಮ್ಮ ಆತ್ಮಕ್ಕೆ ಆಗಿದೆ ಜೀವ ಕೊಡಲಿಕ್ಕೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಈ ಆತ್ಮ, ಪ್ರತಿಯೊಬ್ಬ ಮನುಷ್ಯನ ಆತ್ಮ ಜೀವಕ್ಕೆ ಬರೋದಕ್ಕೆ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಗಂಟೆ ಅವರು ಮಾತಾಡ್ತಾನೇ ಇದ್ದಾರೆ. ಇದಾಗಿದೆ ಪ್ರೇರೆ. ದೇವರು ನಮ್ಮ ಜೀವನದಲ್ಲಿ ಸತತವೂ ಕಾರ್ಯನಿರತ ಆಗಿರೋದು. ನಾನು ಬಾಗಿಲ ಬಳಿ ಬಂದು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಆಲಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಅವನ ಒಳಗೆ ಹೋಗಿ ಅವನ ಅಂತರಂಗದಲ್ಲಿ ಜೀವಿಸ್ತೀನಿ ಅಂತ ಹೇಳಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಈ ವಿಷಯವನ್ನು ನಾವು ಎಷ್ಟೋ ಕ್ರೈಸ್ತರು ಅಂತ ಅನಿಸ್ಕೊಂಡಿರುವವರು ಮರೆತು ಹೋಗಿ ಯೇಸುವನ್ನು ಯಾವುದಕ್ಕಾಗಿ ಸೀಮಿತ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಭೌತಿಕ ಆಶೀರ್ವಾದಗಳಿಗಾಗಿ ಮಾತ್ರ. 1 ಕೊರಿಂಥ 15:19 ಇಂಥವರನ್ನು ಕುರಿತು ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. 1 ಕೊರಿಂಥ 15:19 ವಾಕ್ಯ, ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಇರುವ ನಂಬಿಕೆ ಕೇವಲ ಈ ಲೋಕದ ಬದುಕಿಗೆ ಮಾತ್ರ ಸೀಮಿತವಾಗಿದ್ದರೆ ಈ ಜಗತ್ತಿನಲ್ಲೇ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ ಅಂತ ಹೇಳಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರ ಈ ಮಾತನ್ನು ಹೇಳಬೇಕಾದ್ರೆ ಪ್ರಿಯರೇ, ಹಾಗಾದರೆ ದೇವರು ಏನನ್ನ ಹೇಳ್ತಾ ಇದ್ದಾರೆ ನಮಗೆ? ಹಾಗಾದರೆ ಯೇಸುವನ್ನು ಆತ್ಮದ ರಕ್ಷಣೆಗಾಗಿ ಬಯಸುವವರು, ನಿತ್ಯ ಜೀವಕ್ಕಾಗಿ ಬಯಸುವವರು, ಸ್ವರ್ಗಕ್ಕಾಗಿ ಬಯಸುವವರು ಅಲ್ವಾ? ಅವರೇನಾಗಿರ್ತಾರೆ? ಯೇಸುವನ್ನು ಈ ಲೋಕದ ಆಶೀರ್ವಾದಕ್ಕಾಗಿ ಮಾತ್ರ ಸೀಮಿತ ಮಾಡಿಕೊಂಡಿರುವವರು ನಿರ್ಭಾಗ್ಯರು ಅಂತ ಹೇಳಿದ ಮೇಲೆ, ಯೇಸುವನ್ನು ನಾನು ಈ ಲೋಕದಲ್ಲಿ ಪರಲೋಕದ ಮಗನಾಗಿ ಜೀವಿಸಬೇಕು, ನನ್ನ ಆತ್ಮದ ರಕ್ಷಕನಾಗಿ ನಾನು ನಿನ್ನನ್ನು ಸ್ವೀಕರಿಸಿ ನಿನ್ನ ಆ ಒಂದು ಪರಮಾನಂದವನ್ನು, ನೀನು ಹೇಳಿರುವಂಥ ಶಾಂತಿ ಸಮಾಧಾನವನ್ನು ಪಡೆದುಕೊಂಡು ಈ ಲೋಕದಲ್ಲಿ ನಾನು ಜೀವಿಸಬೇಕು, ನಿತ್ಯ ಜೀವದ ಮಗಳಾಗಿ ನಾನು ಜೀವಿಸಬೇಕು ಅಂತ ಹೇಳಿ ಯೇಸುವನ್ನು ನಾವು ಅದಕ್ಕೆ ಸೀಮಿತ ಮಾಡಿಕೊಂಡ್ರೆ ಅವಾಗ ಇದಕ್ಕೆ ವಿರುದ್ಧವಾಗಿ, ನಿರ್ಭಾಗ್ಯಕ್ಕೆ ವಿರುದ್ಧವಾಗಿ ಏನಿದೆ? ಭಾಗ್ಯವಂತರ ಗುಂಪಿಗೆ ನಾವು ಸೇರ್ಕೋತೀವಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಪ್ರೇರೆ, ಒಂದು ಸಮಯದಲ್ಲಿ ನಾವು ನಮ್ಮನ್ನೇ ಅವಲೋಕಿಸಿ ನೋಡೋಣ ಪ್ರೇರೆ. ಈ ಲೋಕದಲ್ಲಿ ನಿಜವಾಗಿಯೂ ಯೇಸುವನ್ನು ನಾವು ಯಾವುದಕ್ಕಾಗಿ ಸೀಮಿತ ಮಾಡ್ಕೊಂಡಿದ್ದೀವಿ? ಕೇವಲ ಬಾಯಲ್ಲಿ ಮಾತ್ರ ಯೇಸುವೇ ನನ್ನ ಪ್ರಭು, ಯೇಸುವೇ ನನ್ನ ಒಡೆಯ, ಯೇಸುವೇ ನನ್ನ ಯಜಮಾನ, ಈ ರೀತಿ ಎಲ್ಲ ಪದಗಳನ್ನು ಉಪಯೋಗಿಸ್ತಾ ಇದ್ದೀವ? ಇಲ್ಲ, ನಮ್ಮ ಜೀವನದಲ್ಲಿ ಯೇಸು ನನ್ನ ಆತ್ಮ ರಕ್ಷಣೆಗಾಗಿ ಮಾಡಿದಂಥ ಕಾರ್ಯವನ್ನು ನಾನು ಅನುಭವಿಸಿ ನಿಜವಾಗಿಯೂ ನಾನು ಅವರನ್ನು ಸ್ವೀಕಾರ ಮಾಡಿ ಜೀವಿಸ್ತಾ ಇದ್ದೀನ ಅಂತೇಳಿ ಸ್ವಲ್ಪ ಹೊತ್ತು ನಾವು ಅವಲೋಕನ ಮಾಡೋಣ. ಯಾಕೆ ಅಂತ ಹೇಳಿದರೆ, ಈ ಒಂದು ಸತ್ಯದ ಅರಿವು ಆಗುವುದಕ್ಕೆ ಮೊದಲು ನಾನು ಕೂಡ ಒಂದು ನಿರ್ಭಾಗ್ಯ ಅವಸ್ಥೆಯಲ್ಲೇ ಆ ಒಂದು ಗ್ರೂಪಲ್ಲೇ ಇದ್ದೆ, ಅಲ್ಲೇ ನಾನು ಸೇರಿದ್ದೆ.
ಆಗಿದೆ. ದೇವರ ಆ ಒಂದು ಕೃಪೆ ನನ್ನನ್ನು ಆ ಒಂದು ಸತ್ಯದ ಅರಿವು ಆಗೋವರೆಗೂ ಅವರು ಬಿಟ್ಟಿಲ್ಲ. ಕಳೆದು ಹೋಗಿದ್ದೆ, ತಪ್ಪಿ ಹೋಗಿದ್ದೆ. 99 ಸತ್ಯವಂತರು ನೀತಿವಂತರು ಇದ್ದರೂ ಕೂಡ ಕಳೆದು ಹೋದ ಒಂದು ಕುರಿಗಾಗಿ ಅವರು ನನಗಾಗಿ ನನ್ನನ್ನು ಹುಡುಕಿ 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 ಕಂಡಿಡ್ಕೊಂಡಿದ್ದಾರೆ ಪ್ರೇಯರ್. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹಾಗಾದರೆ ದೇವರ ವಾಕ್ಯ ಹೇಳುತ್ತೆ, ಯಾರೊಬ್ಬನೂ ನಾಶವಾಗದೆ, ಯಾರೂ ಕೂಡ ನಾಶ ಆಗಬಾರದು. ಎಲ್ಲರೂ ಕೂಡ ನಾವೆಲ್ಲಿಂದ ಬಂದ್ವೋ ಅಲ್ಲೇ ಹೋಗಿ ಸೇರ್ಕೋಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಬಂದಿದ್ದು ಪರಲೋಕದಿಂದ ಆಗಿದೆ. ಅಲ್ಲೇ ನಾವು ಸೇರ್ಕೋಬೇಕು ಅನ್ನುವ ಒಂದೇ ಒಂದು ಉದ್ದೇಶಕ್ಕೆ ಮಾತ್ರ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ ಪ್ರಿಯರೇ, ಮನುಷ್ಯನಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಶುಭ ಸಂದೇಶ ಆ ಮನುಷ್ಯನ ಅಂತರಂಗದಲ್ಲಿ ಯಾವಾಗ ಉದಯಿಸುತ್ತೋ ಆ ಬೆಳಕು, ಆವಾಗ ಮಾತ್ರ ನಿಜವಾಗಿಯೂ ಅವನು ಯೇಸುವನ್ನು ರಕ್ಷಕ ಪ್ರಭು ಅಂತ ಹೇಳಲಿಕ್ಕೆ ಅರ್ಹತೆಯನ್ನು ದೇವರು ಕೊಡ್ತಾರೆ, ಯೋಗ್ಯತೆಯನ್ನು ದೇವರು ಕೊಡ್ತಾರೆ ಅಲ್ವಾ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಸತ್ಯವನ್ನು ಅರಿಯುವಿರಿ, ಸತ್ಯವು ನಿಮಗೆ ಸ್ವತಂತ್ರ ನೀಡುವುದು. ಪ್ರೈಸ್ ದ ಲಾರ್ಡ್. ಪ್ರೇರೆ, ಈ ಒಂದು ವಾಕ್ಯ ಇದೆಯಲ್ವಾ, ನೀವು ಸತ್ಯವನ್ನು ಅರಿಯುವಿರಿ, ಸತ್ಯ ನಿಮಗೆ ಸ್ವತಂತ್ರ ನೀಡುವುದು ಅಂತ ಹೇಳಿ. ಆ ಯೋಹಾನನ ಶುಭ ಸಂದೇಶದಲ್ಲಿ ಕೂಡ 8ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಕ್ರೈಸ್ತರೆನಿಸಿಕೊಂಡಿರುವವರು, ಯಹೂದ್ಯರು ಎನಿಸಿಕೊಂಡಿರುವವರು ಕ್ವಶನ್ ಕೇಳ್ತಾರೆ, ಹಾಗಾದರೆ ನಾವು ಆಧಾರಕ್ಕೆ ಹುಟ್ಟಿದ್ವಾ, ನಾವು ಕೂಡ ಅಬ್ರಾಹ್ಮನ ವಂಶಜರು, ಈ ರೀತಿ ಎಲ್ಲ ಮಾತಾಡ್ತಾರೆ ಅಲ್ವಾ. ಈ ಒಂದು ಸತ್ಯದ ಮಾತುಗಳನ್ನು ಮಾತನಾಡುವಾಗ, ಈ ಒಂದು ಯೇಸು ಹೇಳಿದ ಮಾತುಗಳನ್ನು ಮಾತನಾಡುವಾಗ ಹಿಂದೊಮ್ಮೆ ನಮಗೂ ಕೂಡ ಹಾಗೆ ಅನ್ನಿಸ್ತು, ಇದೇನಿದು ಹೊಸ ಬೋಧನೆ, ಇದೇನಿದು ಹೊಸ ಕಲಿಕೆ, ಇದೇನಿದು ಇವ್ರು ಹೇಳ್ತಾ ಇರೋದು. ಹಾಗಾದರೆ ನಮ್ಮ ದೇವರು ಯೇಸು ಅಲ್ವಾ, ನಾವು ಕ್ರೈಸ್ತರಲ್ವಾ, ಮತ್ತು ಇವ್ರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್ ಅಲ್ವಾ. ನಿಮ್ಮಲ್ಲಿ ಹಲವಾರು ಜನರಿಗೆ ಈ ಕ್ವಶನ್ ಬಂದಿದೆಯಾ, ಇದೇನಿದು ಹೊಸ ಬೋಧನೆ, ಇಷ್ಟು ದಿನ ನಾವು ಈ ರೀತಿ ಕೇಳಿದ್ದೇ ಇಲ್ವಲ್ಲ, ಇವರು ವಾಕ್ಯವನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ, ನಾವು ಕೇಳಿಸ್ಕೊಂಡಿದ್ದೇ ಬೇರೆ ಅಲ್ವಾ, ಇವ್ರು ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾರಲ್ವಾ ಅಲ್ವಾ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆ ಸತ್ಯ ನಮ್ಮನ್ನು ಏನು ಮಾಡುತ್ತೆ ಅಂತ ಹೇಳಿದರೆ ಹೊಸ ಸೃಷ್ಟಿಯನ್ನಾಗಿ ಆತ್ಮದಲ್ಲಿ ಮಾಡುತ್ತೆ ಪ್ರಿಯರೇ. ಫಸ್ಟು ಸತ್ತು ಹೋದಂಥ ನಮ್ಮ ಆತ್ಮಕ್ಕೆ ಜೀವವನ್ನು ಕೊಡುತ್ತೆ ಆ ಒಂದು ಸತ್ಯದ ಅರಿವು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರು ಮನುಷ್ಯನನ್ನು ಈ ಲೋಕದಲ್ಲಿ ಒಂದು ಸಂತೋಷವಾದ ಆನಂದವಾದ ಜೀವಿತವನ್ನು ಜೀವಿಸಲಿಕ್ಕೆ ಉಂಟು ಮಾಡಿರೋದು, ಹೌದಾ. ದೇವರಲ್ಲಿ ಕಣ್ಣೀರಿದೆಯಾ, ದುಃಖ ಇದೆಯಾ, ಬೇಜಾರಿದೆಯಾ, ನಿರಾಸೆ ಇದೆಯಾ, ಪಾಪ ಇದೆಯಾ? ಇಲ್ಲ. ದೇವರ ಮಕ್ಕಳಾದ ನಾವು ಕೂಡ ಇದೇ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿ ತಮ್ಮ ಸ್ವಂತ ಹೋಲಿಕೆಯಲ್ಲಿ ನಮ್ಮನ್ನು ಇಲ್ಲಿ ಸೃಷ್ಟಿ ಮಾಡಿರೋದು ಪ್ರಿಯರೇ ಅಲ್ವಾ. ಹಾಗಾದರೆ ದೇವರ ಮಕ್ಕಳು ಅಂತ ನಾವು ಬಾಯಲ್ಲಿ ಹೇಳ್ತೀವಲ್ವಾ, ಹಾಗಾದರೆ ದೇವರ ಆ ಮಗನ ಆ ಒಂದು ಏನು ಹೇಳ್ತೀವಿ, ಆ ಒಂದು ಸ್ವಭಾವ ಆಗಲಿ, ಆ ಒಂದು ಸಂತೋಷ ತುಂಬಿದ ಜೀವಿತವನ್ನಾಗಲಿ ನಮಗೆ ಜೀವಿಸಲಿಕ್ಕೆ ಆಗ್ತಾ ಇದೆಯಾ? ನಿಜವಾಗಿಯೂ ನಾನು ಯೇಸುವನ್ನು ಪ್ರಭು, ರಕ್ಷಕ, ನನ್ನ ಒಡೆಯನೇ, ನನ್ನ ಯಜಮಾನನೇ, ನನ್ನ ಕರ್ತನೇ, ನನ್ನ ದೇವನೇ ಅಂತ ಹೇಳ್ತೀವಲ್ವಾ, ಆಗ್ತಾ ಇದೆಯಾ ಈ ರೀತಿ ಜೀವಿಸಲಿಕ್ಕೆ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ, ದೇವರು ಸ್ವರ್ಗದಲ್ಲಿ ಏನೆಲ್ಲ ಆಶೀರ್ವಾದಗಳಿದೆಯೋ ಅದೆಲ್ಲವನ್ನು ಕ್ರಿಸ್ತ ಯೇಸುವಿನ ಮುಖಾಂತರ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ಅನುಗ್ರಹಿಸಿಬಿಟ್ಟಿದ್ದಾರೆ ಅಲ್ವಾ. ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿದ್ದಾರೆ ಪ್ರಿಯರೇ. ಇಟ್ಟಿದ್ದಾರಾ? ಏನಾಗಿದೆ ಆ ಒಂದು ಸ್ವರ್ಗದ ಆಶೀರ್ವಾದ? ಈಗೂ ಜಗತ್ತಿಗೆಲ್ಲ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ತಿಳಿಸಲಿಕ್ಕೆ ನನ್ನನ್ನು ಸರ್ವೇಶ್ವರ ಸ್ವಾಮಿ ಕಳಿಸಿದ್ದಾರೆ ಅಂತ ಹೇಳಿ ದೇವದೂತನ ಮುಖಾಂತರ ಒಂದು ಸಂದೇಶವನ್ನು ಕೊಟ್ರಲ್ವಾ. ಕುರುಬರಿಗೆ ಕೊಟ್ರ, ಅವತ್ತು ಅವರಿಗೆ ಕೊಟ್ಟರು, ಇವತ್ತು ಎಲ್ಲ ಮಾನವರಿಗೂ ಕೊಟ್ಟಿದ್ದಾರೆ. ಆ ಪರಮಾನಂದವನ್ನು, ಆ ಆನಂದವನ್ನು ಯಾವಾಗಲೂ
ನನ್ನ ಇಹಲೋಕದ ಪ್ರಯಾಣದಲ್ಲಿ, ನನ್ನ ವೈಯಕ್ತಿಕ ಜೀವಿತ ಆಗಲಿ, ಕುಟುಂಬ ಜೀವಿತ ಆಗಲಿ, ಸಮಾಜದಲ್ಲಿ ಆಗಲಿ, ಹಲವಾರು ಕ್ಷೇತ್ರಗಳಲ್ಲಿ ಯಾವಾಗಲೂ ಕೂಡ ಈ ಆನಂದವನ್ನು ಕಳೆದುಕೊಳ್ಳದೆ ಬದುಕಲಿಕ್ಕೆ ಕ್ರೈಸ್ತರು ಅಂತ ನಾವು ಕೊಚ್ಕೊಳ್ತೀವಲ್ವ, ಹೆಮ್ಮೆಯಿಂದ ಹೇಳ್ಕೊತೀವಲ್ವ, ಆಗ್ತಾ ಇದೆಯಾ? ಆಗ್ತಾ ಇಲ್ಲ ಅಂದರೆ ನಾವೆಂಥ ಕ್ರೈಸ್ತರು? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ ಪ್ರಿಯರೇ, ಈ ಸತ್ಯದ ಅರಿವು ಆಗುವುದಕ್ಕೆ ಮುಂಚೆ ಇದ್ದಂಥ ಜೀವನ ಸ್ವಲ್ಪ ಹೇಳ್ತೀನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವಾಗಲೂ ಪ್ರಾರ್ಥನೆ ಇದೆ, ಯಾವಾಗಲೂ ದೇವರ ವಾಕ್ಯದ ಓದ್ತಾನೇ ಇದ್ದೀನಿ, ಯಾವಾಗಲೂ ಬಲಿಪೂಜೆಗೆ ಹೋಗ್ತಾನೇ ಇದ್ದೀನಿ. ದಿನದ 24 ಗಂಟೆ ಕಣ್ಣೀರಲ್ಲೇ ಇದ್ದೀನಿ, ಬೇಜಾರಲ್ಲೇ ಇದ್ದೀನಿ, ದುಃಖದಲ್ಲೇ ಇದ್ದೀನಿ, ನಿರಾಶೆಯಲ್ಲೇ ಇದ್ದೀನಿ. ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ, ಪಾಪದ ಜೀವಿತವನ್ನೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದರೆ ದೇವರಲ್ಲಿ ನಾನು ವಿಶ್ವಾಸ ಇಟ್ಟಿದ್ದಕ್ಕೆ ನನಗೆ ಕೊಡುವ ಪ್ರತಿಫಲ ಇದೇನಾ? ಯೇಸುವನ್ನು ಪ್ರಭು ರಕ್ಷಕ ಅಂತ ನಾನು ವಿಶ್ವಾಸ ಮಾಡಿದ್ರೆ ನನಗೆ ಸಿಗುವಂಥ ಸಂಭಾವನೆ ಇದೇನಾ? ಇದಾಗಿದೆಯಾ ಪ್ರೇರೆ? ಅರ್ಥ ಆಗ್ತಾ ಇದೆಯಾ? ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವಾಗಲೂ ಚಿಂತೆ, ನಿರಾಶೆ, ಭಯ. ಯಾಕೆ ಇದೆಲ್ಲ? ಯಾಕೆ ಅಂದರೆ ಸತ್ಯ ನನಗೆ ಗೊತ್ತಾಗಿಲ್ಲ. ಬಿಡುಗಡೆಯನ್ನು ಕೊಡುವ ಶುಭ ಸಂದೇಶ ನನಗೆ ಯಾರೂ ತಿಳಿಸಲಿಲ್ಲ. ಬಿಡುಗಡೆಯ ಸಂದೇಶ, ಪ್ರೈಸ್ ದ ಲಾರ್ಡ್, ಆಶೀರ್ವಾದದ ಸಂದೇಶ ಅಲ್ಲ ಪ್ರಿಯರೇ, ಆತ್ಮವನ್ನು ಬಿಡುಗಡೆ ಮಾಡುವಂಥ ನಿಜವಾದ ಶುಭ ಸಂದೇಶವನ್ನು ನನಗೆ ಯಾರೂ ಕೂಡ ತಿಳಿಸಲಿಲ್ಲ. ಅದಕ್ಕೆ ನನ್ನ ಜೀವಿತ ದುಃಖ, ನಿರಾಸೆ, ಚಿಂತೆ, ಭಯ, ಕೋಪ, ಪಾಪದ ಜೀವನ ಈ ರೀತಿಯಾಗಿತ್ತು. ದೇವರ ಕೃಪೆ ಅವರು ಯಾರನ್ನೂ ಕೂಡ ಬಿಡಲ್ಲ ಪ್ರಿಯರೇ, ಯಾರನ್ನೂ ಕೂಡ ಬಿಡಲ್ಲ. ಈ ದಿನ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬಂದಿರೋ ಉದ್ದೇಶ ಒಂದೇ, ಅವರು ಕೊಟ್ಟಂಥ ಆ ರಕ್ಷಣೆಯ, ಆ ಬಿಡುಗಡೆಯ ಆನಂದವನ್ನು ನೀವು ಹೃದಯದಲ್ಲಿ ಅನುಭವಿಸಬೇಕು. ಬಿಡುಗಡೆ ಹೊಂದಿದ ಮಕ್ಕಳಾಗಿ ಸ್ವತಂತ್ರವಾಗಿ ಈ ಒಂದು ಚಿಂತೆ, ಭಯ, ನಿರಾಸೆ, ಕಣ್ಣೀರು, ಬೇಜಾರು ಇದೆಲ್ಲ ಏನಾಗಿದೆ? ಒಂದು ಬಂಧನ ಅಲ್ವಾ? ಬಂಧನದಲ್ಲಿ ಇಟ್ಕೊಂಡೆ ಯೇಸುವನ್ನು ನನ್ನ ಪ್ರಭು, ನನ್ನ ರಕ್ಷಕ, ನನ್ನ ಒಡೆಯ, ನನ್ನ ಯಜಮಾನ ಅಂತ ಹೇಳ್ತಾ ಇದ್ದೀವಿ. ಹೌದಾ? ಅರ್ಥ ಆಗ್ತಾ ಇದೆಯಾ? ಬಂಧನದಲ್ಲಿ ಇದ್ಕೊಂಡೆ ಹೇಳ್ತಾ ಇದ್ದೀವಿ. ನನ್ನ ಮಟ್ಟಿಗೆ ಇದೆಲ್ಲ ಸರಿ, ದೇವರ ಮಟ್ಟಿಗೆ ನಾನಿನ್ನೂ ಹುಟ್ಟಲೇ ಇಲ್ಲ. ನಾನಿನ್ನೇನಾಗಿದ್ದೀನಿ? ಸತ್ತೋಗಿದ್ದೀನಿ ಅಲ್ವಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರ್ತಾ ಇಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಬಂದದ್ದಾದರೂ ಜೀವ ನೀಡಲಿಕ್ಕೆ, ಅದು ಅಲ್ಪ ಸ್ವಲ್ಪ ಅಲ್ಲ, ಯಥೇಚ್ಛವಾಗಿ ನೀಡಲಿಕ್ಕೆ ಪ್ರಿಯರೇ. ಅವರು ಪಕ್ಷಪಾತಿ ಅಲ್ಲ. ಮನುಷ್ಯರ ಹಾಗೆ ಹೊರಗಿನ ಯಾವುದನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡುವ ದೇವರಲ್ಲ, ನಮ್ಮನ್ನು ರಕ್ಷಿಸುವ ದೇವರಲ್ಲ ಪ್ರಿಯರೇ. ಎಲ್ಲ ಮಾನವರಿಗೂ ಪ್ರಿಯರೇ ಆ ಆತ್ಮದಲ್ಲಿ ಜೀವ ಕೊಡಲಿಕ್ಕೆ ಬಂದಂಥ ದೇವರು ಯೇಸು ಆಗಿದ್ದಾರೆ. ಈ ಒಂದು ಸತ್ಯದ ಅರಿವು ಹೇಗೆ ಮನುಷ್ಯನನ್ನು ಸ್ವತಂತ್ರ ಮಾಡುತ್ತೆ ಅನ್ನೋದು ಅನೇಕ ಬೋಧನೆಗಳ ಮೂಲಕ, ಇಲ್ಲ ಈ ಒಂದು ತಂಡಕ್ಕೆ 2 ನಾಯಕರುಗಳು ಇದ್ದಾರಲ್ವ, ಇವರಿಬ್ಬರ ಮೂಲಕ ಅನೇಕ ರೀತಿಯಲ್ಲಿ ದೇವರು ದಿನ 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 ಆ ವಾಕ್ಯದಲ್ಲಿ ಹೃದಯವನ್ನು ತಡ್ತಾನೆ ಇದ್ದರು. ದೇವರ ಆ ಒಂದು ಪ್ರಕಟಣೆ ಸ್ವತಃ ನನ್ನ ಅನುಭವಕ್ಕೆ ಬರುವವರೆಗೂ ಸತತವಾಗಿ ಅದನ್ನು ಬಿಟ್ಟಿಲ್ಲ ಪ್ರಿಯರೇ. ನಾವು ಎಲ್ಲಿ ಮಿಸ್ ಹೊಡಿತೀವಿ ಗೊತ್ತಾ? ಕೇಳಕ್ಕೆ ಬರ್ತೀವಿ, ಒಂದು ಸ್ವಲ್ಪ ದಿನ ಆದಮೇಲೆ ಏನೂ ಅರ್ಥ ಆಗಿಲ್ಲ, ಇದೇನಿದು ಇವ್ರು ಈ ರೀತಿ ಹೇಳ್ತಾ ಇದ್ದಾರೆ, ಇವ್ರ ಬೋಧನೆನೇ ಬೇರೆ ಇದೆಯಲ್ವಾ, ಇನ್ನೇನು ಅದರ ಅರಿವು ನಮಗೆ ಅಭಿಷೇಕವಾಗಿ ಮಾರ್ಪಾಡಾಗುವ ಟೈಮಲ್ಲಿ ಅಲ್ಲಿಂದ ನಾವು ಬಿಟ್ಟೋಗ್ತೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಿಜವಾಗಿಯೂ ಆ ಸತ್ಯದ ಅರಿವು ಯಾವ ರೀತಿ ಸ್ವತಂತ್ರ ಕೊಡುತ್ತೆ ಅಂತ ಹೇಳಿದರೆ, ದೇವರ ವಾಕ್ಯ ಹೇಳುತ್ತೆ. ರೋಮನರಿಗೆ ಬರೆದ ಪತ್ರದಲ್ಲಿ 8ನೇ ಅಧ್ಯಾಯ 35ರ ವಾಕ್ಯಗಳು ಮೇಲ್ಪಟ್ಟು ಹೇಳುತ್ತೆ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕಷ್ಟ, ಸಂಕಟ,
ಇಕ್ಕಟ್ಟು, ಬಿಕ್ಕಟ್ಟು, ಹಸಿವು, ನೀರಡಿಕೆ, ನಗ್ನ ಸ್ಥಿತಿ ಅಲ್ವಾ, ಸಾವು, ಜೀವ, ಯಾರಿಂದಲೂ ಕೂಡ ಈ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹಾಗಾದರೆ ಇವಾಗ ಈ ದಿನಗಳಲ್ಲಿ, ಈ ಕ್ಷಣದಲ್ಲಿ ನೀನು ನಿಜವಾಗಿಯೂ ಆ ಪರಮಾನಂದವನ್ನು, ಆ ಕ್ರಿಸ್ತನ ಪ್ರೀತಿಯನ್ನು ನೀನಾಗಿರುವ ಅವಸ್ಥೆಯಲ್ಲೇ ನಿನಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇದೆಯಾ? ಒಂದು ಸಾರಿ ಆಲೋಚನೆ ಮಾಡಿ. ಆಗ್ತಾ ಇದೆಯಾ ನಿಮಗೆ? ನೀವೇನಾಗಿದ್ದೀರೋ ಈ ಒಂದು ಪರಿಸ್ಥಿತಿ ನಿಮಗೆ ಗೊತ್ತು ಪ್ರಿಯರೇ. ನಿಮ್ಮ ಕುಟುಂಬ ಜೀವನ ಇರ್ಬೋದು, ನಿಮ್ಮ ವೈಯಕ್ತಿಕ ಜೀವನ ಇರ್ಬೋದು, ಒಂದು ಸಮಾಜದಲ್ಲಿ ಜೀವಿಸ್ತಾ ಇರುವ ಜೀವನ ಇರ್ಬೋದು, ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಇರಬಹುದು, ಇಲ್ಲ ನಿಮ್ಮ ಮಾನಸಿಕವಾದ ಪರಿಸ್ಥಿತಿ ಇರಬಹುದು. ನೀವು ಯಾವ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರೋ ಈ ಪರಿಸ್ಥಿತಿಯಲ್ಲೇ ದೇವರು ಕೊಟ್ಟಂಥ ಆ ಬಿಡುಗಡೆಯ ಮಹಾ ಆನಂದವನ್ನು ನಿಮ್ಮ ಅಂತರಂಗದಲ್ಲಿ ಅನುಭವಿಸಿ, ದೇವರೇ ಅಪ್ಪ ಯೇಸುವೆ, ನೀನು ಇದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ಇವುಗಳು ಕೊಡುವ ಎಲ್ಲ ರೀತಿಯ ಬಿಡುಗಡೆಗಿಂತ, ಸಂತೋಷಕ್ಕಿಂತ ಆ ಸ್ವರ್ಗವಾದ ನೀವೇ ನನ್ನ ಒಳಗಡೆ ಇದ್ದೀರಪ್ಪ, ನಿಮಗೆ ಸ್ತೋತ್ರ ಅಂತ ಹೇಳಲಿಕ್ಕೆ ನಿಮ್ಗೆ ಆಗ್ತಾ ಇದೆಯಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವೊಬ್ಬ ಮನುಷ್ಯನು ಪ್ರಿಯರೇ ಈ ಲೋಕದಲ್ಲಿ, ಈ ಲೋಕದ ಸಮಸ್ಯೆಗಳನ್ನು ನೋಡಿ ಭಯಪಟ್ಟು ಚಿಂತೆಗೆ, ನಿರಾಶೆಗೆ ಒಳಗಾಗಿ ದೇವರ ಮೇಲೆ ಗೊಣಗುಟ್ಕೊಂಡು ಕುಟುಂಬದಲ್ಲಿ ನಾವು ಕೂಡ ಸಮಾಧಾನ ಇಲ್ಲದೆ ಕುಟುಂಬದಲ್ಲಿ ಇರೋರ ಸಮಾಧಾನವನ್ನು ಕೆಡಿಸ್ಕೊಂಡು ಜೀವಿಸಲಿಕ್ಕೆ ನಮ್ಮನ್ನು ಇಲ್ಲಿ ಕ್ರೈಸ್ತರನ್ನಾಗಿ ಇಟ್ಟಿಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಕೊಟ್ಟಂಥ ಆ ಬಿಡುಗಡೆಯ, ಆ ರಕ್ಷಣೆಯ ಆನಂದ ನಮ್ಮ ಹೃದಯದಲ್ಲಿ ಬಂದಾಗ ನಾವು ಪ್ರಿಯರೇ ಈ ಲೋಕವನ್ನು ನೋಡಿ ಭಯಪಡಲ್ಲ. ಸಮಸ್ಯೆಗಳ ಪರಿಹಾರಕ್ಕಾಗಿ ಯಾವುದೇ ಭಿನ್ನ ಪ್ರಾರ್ಥನೆಗಳನ್ನು ಇಟ್ಕೊಂಡು ಕುತ್ಕೊಳ್ಳಲ್ಲ. ಹೌದಾ? ಇದೆಯಾ ಭಿನ್ನ ಕೋರಿಕೆ ಪ್ರಾರ್ಥನೆಗಳು ಇದೆಯಾ? ಖಂಡಿತ ಇದೆ ಪ್ರಿಯರೇ. ಇದು ಒಂದೇ ಸಾರಿಗೆ ಆಗುತ್ತೆ ಅಂತ ನಾನು ಹೇಳಲ್ಲ. ನೀವು ಎಷ್ಟಾಗಿ ಆ ಯೇಸುವಿನ ಆ ಪ್ರೀತಿಯನ್ನು, ಆ ಯೇಸುವಿನ ಯಾತನೆಯನ್ನು, ಈ ಲೋಕದಲ್ಲಿ ಯೇಸು ನನ್ನನ್ನು ಮಹಿಮೆಯ ಮಗಳಾಗಿ, ಪರಲೋಕದ ಮಗಳಾಗಿ ಇಲ್ಲಿ ಇಟ್ಟಿದ್ದಾರೆ ಅಲ್ವಾ? ಈ ಸತ್ಯ, ಈ ಪ್ರೀತಿ ನಿಮಗೆ ಗೊತ್ತಾಗ್ತಾ ಆಗ್ತಾ 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 ನೀವು ಪ್ರೇಯರ್ ಮಾಡಬೇಕು ಅಂತ ಹೇಳಿದ್ರು ಕೂಡ ನಿಮ್ಮ ಒಳಗಡೆ ಇರುವ ಆ ಆನಂದದಾಯಕನಾದ ಯೇಸು ಪರಿಶುದ್ಧಾತ್ಮರು ನಿಮಗೆ ಅದನ್ನು ಮಾಡಿಸಲ್ಲ. ಅವರ ಚಿತ್ತದಂತೆ ಅವರು ಮಾಡಿಸ್ಕೋತಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಸ್ಯೆಗೆ ನಾವೇ ಒಂದು ಸೊಲ್ಯೂಷನ್ ಆಗಲಿಕ್ಕೆ ದೇವರು ನಮ್ಮನ್ನು ಅನೇಕ ಪ್ರಾರ್ಥನೆಗಳಿಗೆ ಕರ್ಕೊಂಡೋಗಿ ಕೂರಿಸಿದ್ರಾ? ಲಾಸ್ಟ್ ಕೊಯ್ನೋನ್ಯ 10 ಅಲ್ವಾ? ನಾನೇ ಸಮಸ್ಯೆಗೆ ಪರಿಹಾರ, ಉತ್ತರ ನಾನೇ. ಎಂಥ ಒಂದು ಸೌಭಾಗ್ಯವನ್ನು ದೇವರು ನಮ್ಮಲ್ಲಿ ಇಟ್ಟಿದ್ದಾರೆ ಪ್ರಿಯರೇ. ಆದರೆ ಯಾಕೆ ನಾವು ಈ ಲೋಕದಲ್ಲಿ ಈ ಒಂದು ಮಹದಾನಂದವನ್ನು, ಆ ಬಿಡುಗಡೆಯನ್ನು ನಮ್ಮ ಜೀವನದ ಎಲ್ಲ ಅವಸ್ಥೆಗಳಲ್ಲಿ ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿದರೆ, ಪುತ್ರನು ನಿಮಗೆ ಸ್ವತಂತ್ರ ಕೊಟ್ಟಿಲ್ಲ. ಯಾರು ಕೊಡಬೇಕು ಸ್ವತಂತ್ರ? ಯೇಸು ಕೊಡಬೇಕು. ಯೇಸು ಹೇಗೆ ಕೊಡ್ತಾರೆ? ವಾಕ್ಯದ ಮೂಲಕ, ವಚನದ ಆಧಾರವಿಲ್ಲದೆ ಅಲ್ವಾ? ಇವಾಗ ಯಾವುದೇ ಒಂದು ಮಾತು ನಮ್ಮಲ್ಲಿ ಕ್ರಿಯೆ ಮಾಡುವಾಗ ಮಾತ್ರ ತಾನೇ ನಮಗೆ ಆ ವಿಶ್ವಾಸ ಬರೋದು. ಆ ವಿಶ್ವಾಸ ವಚನವನ್ನು ಕೇಳುವಾಗ ತಾನೇ. ಪ್ರೇರಣೆ ಒಬ್ಬೊಬ್ಬರು ಬಂದು ಇಲ್ಲಿ ಕೂತಿರೋದು ಕೂಡ ಯೇಸು ಕೊಟ್ಟ ವಿಶ್ವಾಸದ ಮೇಲೆ ನಾವು ಬಂದು ಕೂತಿದ್ದೀವಿ. ನಾವಾಗಿ ಯಾರೂ ಬರಲಿಲ್ಲ ಪ್ರಿಯರೇ. ನಾವು ಕೂತಿರೋದಕ್ಕೂ ಆಧಾರ ಇದೆ, ನಾವು ಉಳಿದಿರೋದಕ್ಕೂ ಆಧಾರ ಇದೆ, ಪ್ರತಿಯೊಂದಕ್ಕೂ ದೇವರ ವಾಕ್ಯದ ಆಧಾರ ಇದೆ. ನನ್ನ ಆತ್ಮೀಯ ಸಹೋದರ ಸಹೋದರಿ, ಇದೆ ಅಲ್ವಾ? ಪಿತನು ನನ್ನನ್ನು ಆಕರ್ಷಣೆ ಮಾಡಿ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಪಿತನು ಯಾಕೆ ಅಂದರೆ ಪುತ್ರನು ಕೊಡುವ ಆ ಸ್ವತಂತ್ರವನ್ನು ನಾವು ಒಬ್ಬೊಬ್ಬರು ಈ ಲೋಕದಲ್ಲಿ ಅನುಭವಿಸ್ಬೇಕು ಅಂತ ಹೇಳಿ. ಎಷ್ಟು ಕಾಲ ಈ ಲೋಕದಲ್ಲಿ ಕಣ್ಣೀರಲ್ಲೇ, ಬೇಜಾರಲ್ಲೇ, ಪಾಪದಲ್ಲೇ, ಲೌಕಿಕವಾದ ಚಿಂತೆಗಳಲ್ಲೇ, ಭಯದಲ್ಲೇ, ಪಾಪದ ಸಂಬಳ ಮರಣದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಪ್ರೇರ. ಯಾಕೆ ನಮ್ಮಲ್ಲಿ ಭಯ ಕಾಡ್ತಾ ಇದೆ ಅಂತ ಹೇಳಿದ್ರೆ, ದೇವರು ಕೊಟ್ಟಂಥ ಆ ಬಿಡುಗಡೆ ಏನಕ್ಕಾಗಿ ಏತಕ್ಕಾಗಿ ಗೊತ್ತಿಲ್ಲ. ಭಯ, ಭವಿಷ್ಯದ ಭಯ, ಜೀವನದ ಭಯ,
ಏನು ನೋಡಿದ್ರು ಭಯ ಭಯ, ಇಂಥ ಅವಸ್ಥೆನೇ. ಏನು ನೋಡಿದ್ರು ಭಯ, ಜನರನ್ನ ನೋಡಿದ್ರು ಭಯ, ಪ್ರಾಣಿನ ನೋಡಿದ್ರು ಭಯ, ಕಷ್ಟ ನೋಡಿದ್ರು ಭಯ, ರೋಗ ನೋಡಿದ್ರು ಭಯ, ಪ್ರತಿಯೊಂದಕ್ಕೂ ಭಯ. ಯಾಕೆ ಅಂದರೆ ಪಾಪ ನಮ್ಮ ಒಳಗಡೆ ಇರುವ ಕಾರಣ ಅಲ್ವಾ? ಈ ಪಾಪದ ಸಂಬಳ ಮರಣವನ್ನು ಯೇಸು ಸ್ವಾಮಿ ತಮ್ಮ ಶರೀರದ ಮೇಲೆ ಹೊತ್ತುಕೊಂಡು ನಾನಾಗಿ ನನಗಾಗಿ ಅಲ್ವಾ ಹೊತ್ತು ತೀರಿಸಿ ಆಯಿತು ಪ್ರಿಯರೇ, ಹೊತ್ತು ತೀರಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಯೆರೆಮೀಯನ ಗ್ರಂಥ 31:3 ಹೇಳುತ್ತೆ, ಸರ್ವೇಶ್ವರನಾದ ನಾನು ದೂರದಿಂದಲೇ ಅದಕ್ಕೆ ದರ್ಶನ ಕೊಟ್ಟು, ನಾನು ನಿನ್ನನ್ನು ಪ್ರೀತಿಸುತ್ತಿರುವುದು ಶಾಶ್ವತ ಪ್ರೇಮದಿಂದ, ಈ ಕಾರಣದಿಂದ ನಿನ್ನನ್ನು ಆಕರ್ಷಿಸಿಕೊಂಡಿದ್ದೇನೆ ಅಚಲ ಪ್ರೇಮದಿಂದ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಾವು ಎಷ್ಟೋ ಸಾರಿ ಈ ರೀತಿಯ ವಾಕ್ಯಗಳನ್ನ ಕೇಳಿಸ್ಕೊಂಡಿದ್ದೀವಿ. ಮನೆಗೆ ಹೋದ್ಮೇಲೆ ಇದನ್ನು ನಾವು ಧ್ಯಾನ ಮಾಡಿದ್ದೀವ ಪ್ರಿಯರೇ? ಮನೆಗೆ ಹೋದ್ಮೇಲೆ ಇದನ್ನು ಯಾವತ್ತಾದ್ರೂ ಹೇಗೆ ನನ್ನನ್ನು ಆಕರ್ಷಣೆ ಮಾಡ್ಕೊಂಡಿದ್ದಾರೆ, ಹೇಗೆ ಅಚಲವಾದ ಪ್ರೀತಿಯಿಂದ ಪ್ರೇಮದಿಂದ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ, ಹೇಗೆ ಅಂತ ಹೇಳಿದ್ರೆ ಫಿಲಿಪ್ಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 6ರಿಂದ ಮೇಲ್ಪಟ್ಟ ಒಂದು ವಾಕ್ಯಗಳಲ್ಲಿ ನಾವು ನೋಡ್ತೀವಿ, ಹೇಗೆ ನನ್ನನ್ನು ಪಿತನು ಆಕರ್ಷಣೆ ಮಾಡಿಕೊಂಡು ಯೇಸುವಿನ ಬಳಿಗೆ ಕರೆತಂದು ಪಿತನು ಹೇಗೆ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯೇಸುವನ್ನು ಕೊಡುವುದರ ಮೂಲಕ ನಮಗೆ ತೋರಿಸ್ಕೊಡ್ತಾರೆ ಪ್ರೇರೆ. ಅದನ್ನು ಸ್ವಲ್ಪ ಓದೋಣವಾ? 2:6. ದೇವ ಸ್ವರೂಪಿ ತಾನಾಗಿದ್ದರು ನಿರುತ ದೇವರಿಗೆ ಸಮನಾದ ಸಿರಿ ಪದವಿಯನ್ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ ಬಿಡಲೊಲ್ಲೆ ನೆನುತ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನ ಆಕಾರದಲ್ಲಿ ಕಾಣಿಸಿಕೊಂಡು ನರಮಾನವನಿಗೆ ಸರಿಸಮನಾದ ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಒಂದು ನಿಜವಾದ ಕ್ರೈಸ್ತ ಮಗಳಲ್ಲಿ ಈ ಒಂದು ಸತ್ಯದ ಅರಿವು ಪ್ರಕಟಣೆ ಆದಾಗ ಅವನ ಅಂತರಂಗದಲ್ಲಿ ನೂತನ ಆಗದೇ ಇರೋಕ್ಕೆ ಚಾನ್ಸೇ ಇಲ್ಲ ಪ್ರಿಯರು. ಈ ಸತ್ಯದ ಅರಿವು ಆಗಿಲ್ಲ. ಅದಕ್ಕೆ ಕ್ರೈಸ್ತಿಯ ಬದುಕು ದುಃಖಕರವಾದ ಕಷ್ಟಕರವಾದ ಬದುಕಾಗಿ ಎಷ್ಟೋ ಜನರಿಗೆ ಆಗಿಬಿಟ್ಟಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ನಾನು ಯಾವಾಗಲೂ ಒಂದು ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೆ. ಸಿರಾಕನ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ. ಅದು ಏನು ಹೇಳುತ್ತೆ ಅಂದರೆ, ಈ ಒಂದು ಸೂರ್ಯ ಇದ್ದಾನಲ್ವಾ, ಸೂರ್ಯನನ್ನು ನಮಗೆ ನೋಡ್ಲಿಕ್ಕಾಗುತ್ತಾ ಎದುರಿಗೆ? ಹೀಗೆ ಬೆಳಕಲ್ಲಿ ಒಂದು 12 ಗಂಟೆ ಟೈಮಲ್ಲಿ ಹಿಂಗೆ ಎದುರಿಗೆ ನೋಡೋಕ್ಕಾಗುತ್ತಾ? ನಮಗೆ ಆಗುತ್ತಾ? ದೇವರ ದೃಷ್ಟಿನೇ 10,000 ಸೂರ್ಯನಿಗಿಂತಲೂ ಹೊಳೆತ ಅಂತ ದೇವರ ವಾಕ್ಯ ಹೇಳುತ್ತೆ. ಹಾಗಾದರೆ ಅವರ ಪರಿಶುದ್ಧತೆ, ನಾವು ಪರಿಶುದ್ಧರು ಅಂತ ಏನೋ ಒಂದು ಹಾಡಬೇಕು, ಹಾಡಿ ಒಂದು ನಿಮಿಷದಲ್ಲಿ ಮುಗಿಸ್ತೀವಿ ಅದನ್ನು. ಅಂಥ ಒಂದು ಪರಿಶುದ್ಧನಾದ ದೇವರು ಪಾಪಿಯಾದ ನನ್ನನ್ನು ಚೆನ್ನಾಗಿ ಅದನ್ನು ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಮಾತ್ರ ಆ ವಾಕ್ಯದಲ್ಲಿರುವ ಪ್ರಕಟಣೆ ನಮ್ಮಲ್ಲಿ ನೂತನವಾಗಿ ಆಗೋದಕ್ಕೆ ಆರಂಭ ಆಗುತ್ತೆ ಪ್ರಿಯರೇ. ಹಾಗಾದರೆ ಇಷ್ಟು ಪ್ರಕಾಶ ವೈಭವವುಳ್ಳ ದೇವರು
ಅಲ್ವಾ? ದೇವದೂತರುಗಳು, ಕೋಟ್ಯಾನುಕೋಟಿ ದೇವದೂತರುಗಳು ಅವರನ್ನು ಪರಿಶುದ್ಧರು 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 ಅಂತ ಹೊಗಳಿ ಆರಾಧಿಸಿ ಸ್ತುತಿಸಿ ಕೊಂಡಾಡುವಂಥ ದೇವರು. ಆ ದೇವದೂತರಿಗೂ ಕೂಡ ಅವರ ವೈಭವವನ್ನು ಕಾಣಕ್ಕೆ ಆಗ್ತಾ ಇಲ್ಲ. ಅಂತಹ ಒಂದು ಪರಿಶುದ್ಧನಾದ ದೇವರ ಮುಂದೆ ಅವರು ರೆಕ್ಕೆಗಳನ್ನು ಬಡಿಯುತ್ತಾ ಕಣ್ಣುಗಳನ್ನು 2 ರೆಕ್ಕೆಗಳಿಂದ ಮುಚ್ಕೊಂಡಿದ್ದಾರೆ. ಅವರು ಇರುವಂಥ ಜಾಗ ಪರಿಶುದ್ಧ ಅಂತ ಹೇಳಿ ಅವರ ಕಾಲು ನೆಲ ಸೋಕದೆ ಅವರು ಕಾಲು ಮೇಲೆತ್ತಿ ಪರಿಶುದ್ಧರು 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 ಅಂತ ಹೇಳ್ತಾ ಇದ್ದಾರೆ. 2 ರೆಕ್ಕೆಗಳಿಂದ ರೆಕ್ಕೆ ಬಡಿದು ಅವರನ್ನು ಹೊಗಳ್ತಾ ಇದ್ದಾರೆ. ಅಂದರೆ ದೂತರಲ್ಲಿ ಯಾವುದೇ ಒಂದು ಪಾಪ ಇಲ್ಲ. ಈಗ ಹೊಗಳಿ ಹಾಡಿ ಸ್ತುತಿ ಮಾಡ್ತಾ ಇರುವ ದೂತರಲ್ಲಿ ಯಾವುದೇ ಪಾಪ ಇಲ್ಲ, ಅವರು ಪರಿಶುದ್ಧರು, ಹೌದಾ? ಆದರೂ ಕೂಡ ಆ ಪರಿಶುದ್ಧರಾದ ಆ ವೈಭವವನ್ನು, ಆ ಮಹಿಮೆಯನ್ನು ಅವ್ರಿಗೆ ನೋಡಲಿಕ್ಕೆ ಆಗದಂಥ ಒಂದು ವೈಭವಯುಕ್ತ ದೇವಾದಿ ದೇವರು, ನನ್ನ ದೇವರು, ನಿಮ್ಮ ದೇವರು, ಹೌದಾ? ಪರಲೋಕ ಭೂಲೋಕಗಳ ಸೃಷ್ಟಿಕರ್ತರು ಹೇಳ್ತೀವಲ್ವ ನಾವು. ಒಂದೇ ಒಂದು ಮಾತಿನಲ್ಲಿ ಇಡೀ ಲೋಕವನ್ನು ಸೃಷ್ಟಿ ಮಾಡಿದಂಥವರು. ಆ ಒಂದು ಬೆಳಕಿನ ಮುಂದೆ, ಆ ಒಂದು ಪರಿಶುದ್ಧತೆಯ ಮುಂದೆ ಯಾರೂ ಕೂಡ ನಿಲ್ಲಕ್ಕೆ ಆಗದಂಥ ಒಂದು ಪರಿಶುದ್ಧ ದೇವನು ಪಾಪಿಯಾದ ನನ್ನನ್ನು ಪರಿಶುದ್ಧನನ್ನಾಗಿ ಪರಿಶುದ್ಧಳನ್ನಾಗಿ ಮಾಡಲಿಕ್ಕೆ ಏನೆಲ್ಲ ತ್ಯಾಗ ಮಾಡಿದ್ದಾರೆ ಪ್ರಿಯರೇ. ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪ ಧರಿಸಿಕೊಂಡು, ಪ್ರಿಯರೇ, ಈ ಒಂದು ಶರೀರ, ಆತ್ಮವಿಲ್ಲದಂಥ ಶರೀರ ಸತ್ತ ಮೇಲೆ ಹುಳ ಉಪ್ಪಟ್ಟಗಳಿಗೆ ಆಹಾರ ಆಗಿಬಿಡುತ್ತೆ, ಹೌದಾ? ಇಂಥ ಒಂದು ಶರೀರವನ್ನೇ ಯೇಸು ಧರಿಸ್ಕೊಂಡ್ಬಂದಿದ್ದಾರೆ ಅಲ್ವಾ? ಇದನ್ನು ಧ್ಯಾನ ಮಾಡ್ತಾ 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 ಕ್ರಿಸ್ತ ಯೇಸುವಿನ ಜನನ, ಅವರ ಜೀವನ, ಅವರ ಯಾತನೆ, ಮರಣ, ಪುನರುತ್ಥಾನ, ಈ ಒಂದು ಧ್ಯಾನ ಮನುಷ್ಯನನ್ನು ನೂತನ ಸೃಷ್ಟಿಯಾಗಿ ಮಾರ್ಪಡಿಸುತ್ತೆ. ಅವನು ಯಾವುದೇ ಸ್ಥಿತಿಯಲ್ಲಿರಲಿ, ಅವನ ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ಬೇರ್ಪಡಿಸ್ಲಿಕ್ಕೆ ಯಾರಿಂದನೂ ಆಗಲ್ಲ ಪ್ರಿಯರೇ, ಯಾರಿಂದನೂ ಆಗಲ್ಲ. ಒಂದೊಂದು ಜಾಗದಲ್ಲೂ ಪ್ರಿಯರೇ, ಅವರು ಆ ಪರಲೋಕದ ಪದವಿಯನ್ನು ತ್ಯಜಿಸಿ ಬಂದದ್ದೇ ಒಂದು ದೊಡ್ಡ ಅದ್ಭುತ ನಮ್ಮ ಜೀವನದಲ್ಲಿ. ಪರಲೋಕದ ಪದವಿ, ಈ ಲೋಕದ ಯಾವುದೇ ಪದವಿಗಳಲ್ಲ ಪ್ರೇರೆ. ಈ ವಾಕ್ಯಗಳನ್ನು ಎಷ್ಟೋ ಸಾರಿ ನಾವು ಕೇಳಿಸ್ಕೊತಾ ಇದ್ರೂ ಕೂಡ ಅದು ಏನು, ಅದು ನಮಗೆ ಯಾವಾಗ ನಾವು ಧ್ಯಾನ ಮಾಡಲ್ವೋ ಅದು ಹಾಗೆ ಉಳಿಯುತ್ತೆ. ಯಾಕೆ ಕ್ರೈಸ್ತರು ಎಷ್ಟೋ ಜನ ಚರ್ಚ್ಗಳಿಗೆ ಹೋಗ್ತಾ ಇದ್ದಾರೆ, ಪ್ರಾರ್ಥನೆಗಳಿಗೆ ಹೋಗ್ತಾ ಇದ್ದಾರೆ, ಧ್ಯಾನಗಳಿಗೆ ಹೋಗ್ತಾ ಇದ್ದಾರೆ, ಎಷ್ಟೋ ಬಾರಿ ವಾಕ್ಯಗಳನ್ನು ಆಲಿಸ್ತಾ ಇದ್ದಾರೆ. ಮತ್ತು ಯಾಕೆ ಎಲ್ಲರೂ ಕೂಡ ನೂತನ ಸೃಷ್ಟಿಗಳಾಗಿಲ್ಲ? ಮತ್ತು ಯಾಕೆ ದೇವರು ಕೊಟ್ಟ ಪರಮಾನಂದ ಅವರ ಅಂತರಂಗದಲ್ಲಿ ಇಲ್ಲ? ಯಾಕೆ ಅಂದರೆ ವಾಕ್ಯದ ಧ್ಯಾನ ಮಾಡಿಲ್ಲ. ಆ ಸತ್ಯವನ್ನು ಅವರು ಅರಿಲಿಕ್ಕೆ ಮನಸ್ಸು ಮಾಡಿಲ್ಲ. ಆ ಸತ್ಯದಲ್ಲಿ ಅವರಿಗೆ ವಿಶ್ವಾಸ ಇಲ್ಲ. ಯಾರು ದೇವರ ವಾಕ್ಯದಲ್ಲಿ ಸಂಶಯ ಪಡದೆ, ಹೌದು ಯೇಸು ನನಗಾಗಿನೇ ಬಂದರು, ನಾನು ಲೋಕದಲ್ಲಿ ಒಬ್ಬಳೇ ಉಳ್ಕೊಂಡಿದ್ರು ಕೂಡ ನನಗೋಸ್ಕರ ಬರ್ತಾ ಇದ್ರು, ವೈಯಕ್ತಿಕವಾಗಿ ತಗೊಂಡಾಗ ಈ ವಾಕ್ಯಗಳಲ್ಲಿರುವ ಆ ಒಂದು ಶುಭ ಸಂದೇಶದ ಬೆಳಕು ಯಾವಾಗ ನನ್ನ ಅಂತರಂಗಕ್ಕೆ ಬಂತೋ, ನನ್ನಲ್ಲಿರುವ ಕತ್ತಲು ಹೋಯ್ತು ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಕಾರ್ಗತ್ತಲಲ್ಲಿ ಬಾಳುತ್ತಿದ್ದ ಜನರಿಗೆ ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಕೇಳಿಸ್ತಾ ಇದೆಯಾ? ಕಾರ್ಗತ್ತಲಲ್ಲಿ ಬಾಳುತ್ತಿದ್ದ ಜನರಿಗೆ ಕಾಣಿಸಿತೊಂದು ಮಹಾಜ್ಯೋತಿ. ಬರೀ ಜ್ಯೋತಿ ಅಲ್ಲ, ಮಹಾಜ್ಯೋತಿ ಪ್ರಿಯರೇ. ಯಾವಾಗ ಈ ಜ್ಯೋತಿ, ಈ ಬೆಳಕು ಒಬ್ಬನ ಅಂತರಂಗಕ್ಕೆ ವಚನದಲ್ಲಿ ವಿಶ್ವಾಸವಿಟ್ಟ ಕಾರಣ ಒಳಗೆ ಪ್ರವೇಶ ಆಗುತ್ತೋ, ಆ ಒಂದು ವ್ಯಕ್ತಿಯ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ಬಿಟ್ಟು ಕೊಡಬೇಕು ಪ್ರಿಯರೇ, ನಾವು ಬಿಟ್ಟು ಕೊಡಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ,
ಹಾಲೆಲೂಯ. ಈ ದಿನ ನಿಮಗೆ ಏನು ಕಷ್ಟ, ಏನು ನೋವು, ಏನು ದುಃಖ, ಏನು ಬೇಜಾರು, ಏನು ಚಿಂತೆ, ಏನು ಭಯ, ಏನು ಕಣ್ಣೀರು ನನಗೆ ಗೊತ್ತಿಲ್ಲ. ನನ್ನ ಆತ್ಮೀಯ ಸಹೋದರ ಸಹೋದರಿ, ಯೇಸು ಇದ್ದಾರೆ. ಹೇಳ್ತೀವಿ ಇಮ್ಯಾನುವೆಲ್, ದೇವರು ನಮ್ಮೊಂದಿಗೆ, ದೇವರು ನಮ್ಮೊಂದಿಗೆ. ಯಾಕೆ ಆ ಒಂದು ಧೈರ್ಯ ಬರ್ತಾ ಇಲ್ಲ? ಯಾಕೆ ಅಂದರೆ ಆ ಸತ್ಯದ ಅರಿವು ಆಗಿಲ್ಲ. ಅದಕ್ಕೆ ಸ್ವತಂತ್ರದಲ್ಲಿ ಜೀವಿಸಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಸ್ವತಂತ್ರವಾಗಿ ಬದುಕಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಆ ಮರಣ ಭಯದ ನಿಮಿತ್ತ ದಾಸ್ಯದಲ್ಲಿದ್ದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ನನ್ನ ಹಾಗೆ ನಾನಾಗಿ, ನನಗಾಗಿ ನನ್ನ ಯೇಸು ನನ್ನ ಪಾಪಗಳನ್ನು ಅವರ ಪರಿಶುದ್ಧವಾದ ದೇಹದ ಮೇಲೆ ಒತ್ತು ನನ್ನಲ್ಲಿರುವ ಪಾಪವನ್ನು, ಮರಣ ಭಯವನ್ನು ಸಂಪೂರ್ಣವಾಗಿ ಕಿತ್ತು ಎಸೆದಿದ್ದಾರೆ ಪ್ರಿಯರ. ಇನ್ನು ಪಾಪಕ್ಕೆ ನನ್ನ ಮೇಲೆ ಅಧಿಕಾರ ಇಲ್ಲ, ಮರಣಕ್ಕೆ ನನ್ನ ಮೇಲೆ ಅಧಿಕಾರ ಇಲ್ಲ, ಭಯಕ್ಕೆ ನನ್ನ ಮೇಲೆ ಅಧಿಕಾರವಿಲ್ಲ, ಶಾಪಕ್ಕೆ ನನ್ನ ಮೇಲೆ ಅಧಿಕಾರವಿಲ್ಲ. ಎಷ್ಟೊಂದು ದೊಡ್ಡ ಕಾರ್ಯವನ್ನು ಯೇಸು ಪ್ರತಿಯೊಬ್ಬರ ಜೀವನದಲ್ಲೂ ಮಾಡಿದ್ದಾರೆ. ಹಾಗಾದರೆ ಕ್ರೈಸ್ತ ವಿಶ್ವಾಸಿಯಾದ ನನ್ನಲ್ಲಿ ಯಾಕೆ ಈ ಆನಂದವನ್ನು ನನಗೆ ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ? ಪುತ್ರನು ನಿಮಗೆ ಸ್ವತಂತ್ರ ಕೊಟ್ಟಿಲ್ಲ ಪ್ರಿಯರೇ. ವಾಕ್ಯದ ಆಧಾರವಿಲ್ಲದೆ ಯಾವುದೋ ಪ್ರಾರ್ಥನೆಗಳು ಅಲ್ವಾ? ಪ್ರೈಸ್ ದ ಲಾರ್ಡ್. ಯಾಂತ್ರಿಕವಾಗಿ ಮಾಡುವಂಥ ಅನೇಕ ರೀತಿಯ ಪ್ರಾರ್ಥನೆಗಳು ಮಾಡಿ 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 ನನಗೆ ನನ್ನ ಜೀವನ ಹಾಗೇ ಇದೆ, ಭಯದಲ್ಲೇ ಇದೆ, ಚಿಂತೆಯಲ್ಲೇ ಇದೆ ಅಲ್ವಾ? ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈಗಲೂ ಕೂಡ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟ, ಸಂಕಟ, ತೊಂದರೆ ಎಲ್ಲವೂ ಕೂಡ ಇದೆ. ಹಿಂದೆಯೇ ಇತ್ತು, ಈವಾಗಲೂ ಇದೆ. ನಾನು ಹಿಂದೆ ಅದನ್ನು ನೋಡಿ ನಾನು ಭಯ ಪಡ್ತಿದ್ದೆ, ಕಣ್ಣೀರಾಗ್ತಾ ಇದೆ, ಬೇಜಾರು ಮಾಡ್ಕೋತಾ ಇದೆ, ಸೋತು ಹೋಗ್ತಾ ಇದೆ, ಕುಂದೋಗ್ತಾ ಇದೆ. ಈಗ ನನ್ನ ಯೇಸು ನನ್ನಲ್ಲಿ ಇದ್ದಾರೆ ಅನ್ನುವ ಕನ್ವಿಕ್ಷನ್ ನನಗಿದೆ. ಯೇಸುವಿನ ಶಕ್ತಿಯಿಂದ ಅವುಗಳೆಲ್ಲವನ್ನು ಜಯಿಸಲಿಕ್ಕೆ ಯೇಸು ಕೃಪೆ ಕೊಟ್ಟಿದ್ದಾರೆ ಪ್ರಿಯರೇ, ಯೇಸು ಕೊಟ್ಟಿದ್ದಾರೆ. ಈಗ ಎಲ್ಲರಿಗೂ ಕೂಡ ಇಂಥದೇ ಒಂದು ಜೀವಿತವನ್ನು ಇಟ್ಟಿದ್ದಾರೆ ಪ್ರೇರೆ. ಯಾಕೆ ಆಗ್ತಾ ಇಲ್ಲ ಅಂದರೆ ನಾವು ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಮನಸ್ಸು ಮಾಡಿಬಿಟ್ಟು ಪ್ರಯತ್ನ ಇಲ್ಲದೆ ಇರುವಾಗಲೂ ವ್ಯರ್ಥ. ಮನಸ್ಸು ಮಾಡಬೇಕು, ಪ್ರಯತ್ನನೂ ಪಡಬೇಕು. ಇದೆರಡೂ ಇದ್ದಾಗ ಯೇಸು ಹೇಳಿದ್ದು ಅದೇ, ನಾವು ಬಯಸಿದ್ದು ಅದೇ. ಯೇಸು ಬಂದಿದ್ದು ಜೀವ ಕೊಡಲಿಕ್ಕೆ, ನಾವು ಬಯಸ್ತಾ ಇರೋದು ಕೂಡ ನಮ್ಮ ಆತ್ಮದಲ್ಲಿ ಜೀವ ಪಡ್ಕೊಳ್ಳಿಕ್ಕೆ, ಪರಲೋಕದ ಮಗನು ಮಗಳಾಗಿ ಬದುಕಲಿಕ್ಕೆ, ನಿತ್ಯ ಜೀವವನ್ನು ನಿತ್ಯ ಜೀವದ ಮಗನು ಮಗಳಾಗಿ ಆ ಒಂದು ಸ್ವರ್ಗ ಸೇರುವವರೆಗೆ ಅವ್ರ ಜೊತೆನೇ ಇರಬೇಕು ಎಂಬ ಆಸೆ, ಬಯಕೆಯೊಂದಿಗೆ. ಈ ಎರಡೂ ಆಸೆ, ನನ್ನ ಆಸೆನೂ ಅದೇ ಆಗಿರುತ್ತೆ. ಪರಿಶುದ್ಧಾತ್ಮರು ಅದಕ್ಕೆ ಏನು ಮಾಡ್ತಾರೆ? ಎಸ್ ಅಂತ ಹೇಳ್ತಾರೆ ಅಲ್ವಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಪ್ರಿಯರೇ, ಶುಭ ಸಂದೇಶ ಇರೋದು ಕೇಳಲಿಕ್ಕೆ ಅಲ್ಲ. ಎಷ್ಟೋ ಬೋಧನೆಗಳಲ್ಲಿ ಈ ರೀತಿ ಮಾತುಗಳನ್ನು ಹೇಳಿದ್ದಾರೆ. ಯಾಕೆ ಅಂದರೆ ಅದು ಅವರವರ ಅನುಭವದಲ್ಲಿ ಹೇಳಿರೋದು, ಕೇಳಲಿಕ್ಕೆ ಅಲ್ಲ. ಶುಭ ಸಂದೇಶ ಇರೋದು ಜೀವಿಸಲಿಕ್ಕೆ ಆಗಿದೆ ಪ್ರಿಯರೇ, ಜೀವಿಸಲಿಕ್ಕೆ ಆಗಿದೆ. ಈ ದಿನ ಪ್ರಯತ್ನ ಪಡೋಣ, ಮನಸ್ಸು ಮಾಡೋಣ ಪ್ರಿಯರೇ, ಬಾಯಾರೋಣ ಯೇಸುವಿಗಾಗಿ ಮಾತ್ರ. ಯೇಸುವೆ, ನೀವು ಬಂದಿದ್ದು ಜೀವ ಕೊಡಲಿಕ್ಕೆ, ಯಥೇಚ್ಛವಾಗಿ ಕೊಡಲಿಕ್ಕೆ. ಯಾವಾಗಲೂ ಇದನ್ನೇ ಕೇಳಬೇಕಾ? ಕಷ್ಟ, ನಷ್ಟ, ಸಂಕಟ, ರೋಗ, ಸಾಲ, ಕುಟುಂಬ ಸಮಸ್ಯೆ, ಮಕ್ಕಳ ಭವಿಷ್ಯ, ಓದು ಯಾವಾಗಲೂ ಇದೆನಾ? ಯಾವಾಗಲೂ ಇದೆ. ಮರಿಯಳಾದಳು ಉತ್ತಮವಾದದನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಅಗತ್ಯವಾದವರು ಒಬ್ಬರು, ಅವರೇ ಪ್ರಭು ಯೇಸು. ಈ ಯೇಸುವನ್ನು ರಕ್ಷಕ, ಪ್ರಭು ಅಂತ ಹೇಳಿ ಯಾವ ಒಂದು ಹೃದಯ ವಾಕ್ಯದ ಆಧಾರದ ಮೇಲೆ ಯೇಸುವಿನ ಜನನ, ಜೀವನ, ಯಾತನೆ, ಮರಣ, ಪುನರುತ್ಥಾನದಲ್ಲಿ ವಿಶ್ವಾಸವಿಟ್ಟು ಸ್ವೀಕಾರ ಮಾಡಿದೆಯೋ ಅವರ ಆ ಒಂದು ಜೀವನ ಹಿಂದೆ ಇರುವಂಥ ಜೀವನ ಆಗಿರೋದಿಲ್ಲ, ಅದು ಹೊಸ ಜೀವನ ಆಗಿರುತ್ತೆ, ಯೇಸುವಿನೊಂದಿಗೆ ಇರುವ ಜೀವನ ಆಗಿರುತ್ತೆ. ಆಗ ನನ್ನ ಜೀವನದ, ನನ್ನ ಕುಟುಂಬದ ಯಜಮಾನ ನಾನಾಗಿರೋದಿಲ್ಲ, ಯೇಸು ಆಗಿರ್ತಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ.